GSTಯಿಂದ ಆಗಿರ್ತಕ್ಕಂಥ ತೊಂದರೆಗಳು, ಭದ್ರಾ ಯೋಜನೆಗೆ 5,000 ಚಿಲ್ಲರೆ ಕೋಟಿ ಕೊಡ್ತೀನಿ ಅಂದರು, ಬರಲಿಲ್ಲ. ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂದರೆ ನಾವು ಬರಗಾಲದ ಪರಿಹಾರಕ್ಕೂ ಸಹಿತ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಆ ಹಣ ಪಡೆದುಕೊಳ್ಬೇಕು ಅಂಥ ಸ್ಥಿತಿ ಬಂದಿದೆ. ಅದಲ್ಲದೆ 15ನೇ ಏನು ಹಣಕಾಸು ಆಯೋಗ ಇತ್ತು, ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಎತ್ತಿ ತೋರಿಸಿದ್ದೇವೆ. 16ನೇ ಆಯೋಗ ಈಗ ಬರಲಿದೆ. 15ನೇ ಆಯೋಗದಲ್ಲಿರ್ತಕ್ಕಂಥ ಏನು ಅನ್ಯಾಯಗಳಿದ್ವು ಅವುಗಳ ಬಗ್ಗೆ ಸೂಕ್ಷ್ಮವಾಗಾದರೂ ನಾವು ಪ್ರಸ್ತಾಪ ಮಾಡಲೇಬೇಕಲ್ಲ. ಆ ವಿಚಾರಗಳನ್ನು ಸುಮಾರು 10-12 ಪ್ಯಾರಾಗಳನ್ನು ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ಅದನ್ನು ಒಪ್ಪಬೇಕು ಅಂಥೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇವೆ. ಅವುಗಳ ಕೆಲವು ಮಾರ್ಪಾಡುಗಳನ್ನು ಏನಾದರೂ ಮಾಡೋದಕ್ಕೆ ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆದರೆ ಯಾವುದೇ ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಬೇಕು ಅಂತಂದರೆ ಅದು ನಮ್ಮ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಹೋದಂಗಾಗುತ್ತೆ. ಆದರೆ ಅವರು ಕೆಲವು ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಆ ಪ್ಯಾರಾಗಳನ್ನು ಕೈ ಬಿಡ್ತಕ್ಕಂಥದ್ದು ಅಷ್ಟು ಸಮಂಜಸ, ಸೂಕ್ತ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವೂ ನಮ್ಮದಾಗಿತ್ತು. ಆದರೆ ಅವರು ಅದೇ ವಿಚಾರವನ್ನು ಕೆಲವು ಬಾರಿ ಪ್ರಸ್ತಾಪ ಮಾಡಿದರು. ನಮ್ಮ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ರಾಜ್ಯದಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ, ನರೇಗಾದಂಥ ಯೋಜನೆಯನ್ನು ರಿಪೀಲ್ ಮಾಡೋದ್ರ ಮೂಲಕ VB ಗ್ರಾಮ್ಜಿ ಅನ್ನೋದನ್ನು ತಗೊಂಡು ಬಂದು ಏನು ರೈತರ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಕೃಷಿ ಕಾರ್ಮಿಕರ ಹಕ್ಕನ್ನು, ಕೆಲಸದ ಹಕ್ಕನ್ನು ಕಿತ್ಕೊಂಡಿದ್ದಾರೆ, ಅದರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದೆ. ಯಾವುದು ಕಾನೂನು ಮುಖಾಂತರ ಪಂಚಾಯಿತಿಗಳು ಕೆಲಸ ಯಾವುದು ಮಾಡಬೇಕು ಅಂತ ನಿರ್ಣಯ ಮಾಡ್ತಾಯಿದ್ವು. ಆ ಪಂಚಾಯಿತಿಗಳಿಗೆ ಏನು ಅಧಿಕಾರ ಇತ್ತು ಆ ಅಧಿಕಾರವನ್ನು ಕಿತ್ಕೊಂಡು ಕೇಂದ್ರೀಕರಣ ಮಾಡಿಕೊಂಡು ದೆಹಲಿಯಲ್ಲಿ ಇಟ್ಕೊಂಡ್ರೆ ಅದ್ರ ಬಗ್ಗೆ ರಾಜ್ಯಪಾಲರ ಮುಖಾಂತರ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನ ಈ ಜಂಟಿ ಸದನದಲ್ಲಿ ಹೇಳಿಸಬಾರ್ದು ಅಂತಂದರೆ ಹೇಗಾಗುತ್ತೆ ಹೇಳಿ. ಅದರ ಜೊತೆಗೇ ಏನು ಅಧಿಕಾರ ವಿಕೇಂದ್ರೀಕರಣದ ದಾರಿಯೊಳಗೆ ನಾವಿದ್ವಿ, ಸಂವಿಧಾನದ 73-74ನೇ ತಿದ್ದುಪಡಿ ಪ್ರಕಾರ ಆ ಒಂದು ದಾರಿಯಲ್ಲಿ, ಆ ಪಥದಲ್ಲಿ ಅಡ್ಡಿ ಹಾಕ್ತಕ್ಕಂಥ ಒಂದು ಕೆಲಸ VB ಗ್ರಾಮ್ಜಿ ಮೂಲಕ ಆಗಿದೆ. ಆದ್ದರಿಂದ ಅದನ್ನು ನಾವು ಸಹಜವಾಗಿ ಟೀಕಿಸೋದಾಗಲಿ ಅಥವಾ ಮಹಾತ್ಮ ಗಾಂಧಿ ನರೇಗಾ ಆ್ಯಕ್ಟನ್ನು ಮರುಸ್ಥಾಪನೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸದನಗಳಲ್ಲಿ ಆಗ್ರಹಿಸುವಂಥದ್ದೇನಿದೆ ಅದನ್ನು ಮಾಡಬೇಕು ಅನ್ನುವಂಥ ಈ ಹಲವಾರು ಪ್ಯಾರಾಗಳಿವೆ. ಇವುಗಳಿಗೆ ಮಾನ್ಯ ರಾಜ್ಯಪಾಲರು ತಮ್ಮದೇ ಆಗಿರ್ತಕ್ಕಂಥ ರಿಸರ್ವೇಷನನ್ನು ಹೊಂದಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಕೆಲವು ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ದರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ದರೆ, ಮಾಹಿತಿ ಕೊರತೆ ಇದ್ದರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿದ್ವಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸ್ಕೊಡ್ತೀವಿ. ಸರ್, ಈಗ 11 ಪ್ಯಾರಾಗಳನ್ನು ಸಹ VB ರಾಮ್ಜಿ ವಿಷಯ ಮಾತ್ರ ಸೀಮಿತವಾಗಿ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರ್ತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ, ಹಲವಾರು ಅಭಿವೃದ್ಧಿ ಕೆಲಸಗಳು. ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನು, ನಮ್ಮ ರಾಜ್ಯದ ಬೆಳವಣಿಗೆಯನ್ನು, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ.
ಈಗ ನಾಳೆ ಅವರು ಬರ್ತಾರೆ, ಆದ್ರೆ ಈ ವಿಷಯಗಳಲ್ಲಿ ಇನ್ನೂ ಗೊಂದಲ ಇದೆ ಅವ್ರಿಗೆ. ಅಥವಾ ಈ 11 ಪ್ಯಾರಾಗಳನ್ನ ಓದ್ಬೇಕು ಬೇಡವೋ ಅಥವಾ ಓದ್ತೀವಿ, ಸ್ಪಷ್ಟ ಕೊಟ್ಟಿಲ್ಲ. ಇವುಗಳ ಬಗ್ಗೆ ನಮ್ಮ ಅಭಿಪ್ರಾಯ ಅವ್ರಿಗೆ ತಿಳಿಸಿದ್ದೇವೆ, ಅವರ ಅಭಿಪ್ರಾಯ ನಮಗೆ ತಿಳಿಸಿದ್ದಾರೆ. ಅವರಿಗೆ ರಿಸರ್ವೇಷನ್ಸ್ ಇವೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅವ್ರಿಗೆ ಮುಂದೆ ಕಮ್ಯುನಿಕೇಟ್ ಮಾಡ್ತೀವಿ. ಅವರು ನಾಳೆ ಬರಬೇಕು, ನಮ್ಮ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಸಂವಿಧಾನದ 176 ಪ್ರಕಾರ ಇಟ್ ಇಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನರ್ ಟು ಕಮ್ ಆ್ಯಂಡ್ ಅಡ್ರೆಸ್. ಅದನ್ನು ತಾವು ದಯಮಾಡಿ ಬರಬೇಕು, ಭಾಷಣ ಮಾಡಬೇಕು ಅಂತೇಳಿ ಅವ್ರನ್ನ ಕೋರಿದ್ದೇವೆ. ಒಂದು ವೇಳೆ ಅವರು ಒಪ್ಪದೇ ಇದ್ರೆ ಸರ್ಕಾರದ ಮುಂದೆ ಇರುವಂತ ಆಯ್ಕೆಗಳೇನು ಸರ್? ಆ ಪ್ರಶ್ನೆ ಈಗ ಬಂದಿಲ್ಲ. We will cross the bridge only when it comes. ನಾವು ನಮ್ಮ ವಾಸ್ತವವನ್ನ ವಿಷಯವನ್ನ ಹೇಳಿದ್ದೇವೆ. ಸರ್ಕಾರ ಕೊಟ್ಟ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕು. ಬದಲಾವಣೆ ಮಾಡಕ್ಕೆ ಅವ್ರಿಗೆ ಆಗೋದಿಲ್ಲ. ತೀವ್ರ ಕುತೂಹಲ ಕೆರಳಿಸಿದೆ ಈಗ ರಾಜ್ಯಪಾಲರ ನಡೆ. ಭಾಷಣ ಮಾಡ್ತಾರ ಮಾಡಲ್ವಾ? 11 ಪ್ಯಾರಾ ಕೈ ಬಿಡುವಂತೆ ರಾಜ್ಯಪಾಲರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಸಂಪೂರ್ಣವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗಿರುವ ವಿಚಾರವನ್ನ ಭಾಷಣದಲ್ಲಿ ನಾವು ಹಾಕಿದ್ದೀವಿ. ಆ ವಿಚಾರವನ್ನ ಮಾತನಾಡಬೇಕಾಗಿತ್ತು, ಅವ್ರು ಮಾತನಾಡೋದಿಲ್ಲ. 11 ಪ್ಯಾರಾಗಳನ್ನ ಕೈ ಬಿಡಬೇಕು ಅಂತ ರಾಜ್ಯಪಾಲರು ಹೇಳಿದ್ದಾರೆ. ರಾಜ್ಯಪಾಲರ ಸಲಹೆಯನ್ನ ಈಗ ಸರ್ಕಾರ ತಿರಸ್ಕರಿಸಿದೆ. ನಾಳೆ ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ರಾಜ್ಯಪಾಲರ ಮನವೊಲಿಕೆ ಮಾಡೋದ್ರಲ್ಲಿ? ಯಾವ ವಿಶ್ವಾಸದಲ್ಲಿದೆ ರಾಜ್ಯ ಸರ್ಕಾರ? ಈಗ ರಾಜ್ಯ ಸರ್ಕಾರ ಸದ್ಯಕ್ಕೆ ರಾಜ್ಯಪಾಲರು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಆದರೆ ಪೂರ್ಣ ಮನಸ್ಸಿಂದ ರಾಜ್ಯಪಾಲರು ಒಪ್ಪಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೆಲವೊಂದು ಅಂಶಗಳನ್ನು ತೆಗಿಬೇಕು ಅಂತ ಹೇಳಿದ್ರು. 100 ಪ್ಯಾರಾ ಇರುವಂತಹ ಭಾಷಣದಲ್ಲಿ 11 ಪ್ಯಾರಕ್ಕೆ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತಿಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಕಾನೂನು ಸಚಿವರು ಅಲ್ಲಿ ಅವ್ರ ಜೊತೆ ಸಂಧಾನದ ಸಂದರ್ಭದಲ್ಲಿ. ಆದರೆ ರಾಜ್ಯಪಾಲರಿಗೂ ಕೂಡ ಆಪ್ಷನ್ ಇದೆ. ಸಂಪೂರ್ಣವಾಗಿ ಅವರು ಭಾಷಣಕ್ಕೆ ಬರಲ್ಲ ಅಂತ ವಿರೋಧ ಮಾಡೋಕ್ಕಾಗದೇ ಇರೋದ್ರಿಂದ ಭಾಷಣಕ್ಕೆ ಬಂದು ಅಲ್ಲಿ ಏನಾದರೂ ತಕರಾರುಗಳನ್ನು ಮಾಡಿ ವಾಪಸ್ ಹೋಗಲಿಕ್ಕೆ ಒಂದು ಅವಕಾಶ ಇರುತ್ತೆ. ಅಥವಾ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಓದಲಿಕ್ಕೆ ಇಷ್ಟ ಇಲ್ಲದನ್ನು ಸ್ಕಿಪ್ ಮಾಡ್ಬೋದು. ಆಗ ಏನಾದರೂ ಸದನದಲ್ಲಿ ಕಲಾಪದಲ್ಲಿ ಗೊಂದಲ ಉಂಟಾದರೆ ಆಗಲೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ರಾಜ್ಯಪಾಲರು ಭಾಷಣವನ್ನು ಆರಂಭಿಸಿ ಆನಂತರ ಅರ್ಧಕ್ಕೆ ಮೊಟಕುಗೊಳಿಸುವ ಅಥವಾ ಬೇರೆ ಅಲ್ಲಿನ ಗೊಂದಲಗಳಿಂದಾಗಿ ಭಾಷಣ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅಂತ ಹೊರಗೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪೂರ್ಣ ಮನಸ್ಸಿನಲ್ಲಿ ಅವರು ಒಪ್ಪಿಲ್ಲ, ನಾನು ಅಂಶಗಳನ್ನು ಓದಲ್ಲ ಅಂತಲೇ ಹೇಳಿದ್ದಾರೆ ಅನ್ನುವಂಥದ್ದು. ಇಲ್ಲ ನೀವೇ ಅದನ್ನು ತೆಗೆದ್ರೆ ನಿಮಗೂ ಕೂಡ ಮುಜುಗರ ಆಗಲ್ಲ, ಸಾಂವಿಧಾನಿಕ ಬಿಕ್ಕಟ್ಟು ಅನ್ನುವಂಥ ರೀತಿಯಲ್ಲಿ ಆಗಲ್ಲ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ಸದ್ಯಕ್ಕೆ ಬರ್ತೀವಿ ಅನ್ನುವಂಥದ್ದು ಒಪ್ಪಿದ್ರು ಕೂಡ ಪೂರ್ತಿ ನಾನು ಭಾಷಣವನ್ನು ಓದಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಖಚಿತಪಡಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಅಂಶವನ್ನು ತೆಗೆಯುವ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಏನು ಅನ್ನುವಂಥದ್ದು ಪ್ರಮುಖವಾಗುತ್ತೆ. ಸರ್ಕಾರ ಅದನ್ನು ಕೈಬಿಟ್ಟು ಭಾಷಣ ಓದಿಸಲಿಕ್ಕೆ ಮುಂದಾಗುತ್ತಾ, ಹೊಸದಾಗಿ ಬುಕ್ಕನ್ನು ಪ್ರಿಂಟ್ ಮಾಡಿಸುವಂಥದ್ದು, ಇಲ್ಲ ನಮ್ಮ ನಿಲುವು ಇದೆ, ನಿಮ್ಮ ನಿರ್ಧಾರ ನೀವು ಮಾಡಿ ಅಂತೇಳಿ ರಾಜ್ಯಪಾಲರ ಅಂಗಳಕ್ಕೆ ಚೆಂಡನ್ನು ಬಿಡುತ್ತಾ ರಾಜ್ಯಪಾಲರು ಸಂಪೂರ್ಣವಾಗಿ ಭಾಷಣವನ್ನು ಓದದೆ ಎಲ್ಲಿಗೆ ಭಾಷಣವನ್ನು ಸ್ಟಾಪ್ ಮಾಡಬೇಕು ಅನ್ನೋ ತೀರ್ಮಾನ ಮಾಡುವಂಥದ್ದು, ಅಥವಾ ಆ 11 ಪೇಜನ್ನು ಸ್ಕಿಪ್ ಮಾಡಿ ಭಾಷಣವನ್ನು ಓದುವಂಥದ್ದು. ಅವರು ಏನಕ್ಕೆ ಮುಂದಾದರೂ ಕೂಡ ಅಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಗ್ಬೋದು. ಸಾಂಪ್ರದಾಯಿಕವಾಗಿ ರಾಜ್ಯಪಾಲರ ಭಾಷಣಕ್ಕೆ ಬಂದಿದ್ರು, ಭಾಷಣವನ್ನು ಮಾಡಿದ್ರು, ಮಧ್ಯದಲ್ಲಿ ಗೊಂದಲ ಆಯಿತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ನಾಳೆ ಅನ್ನುವಂಥ ಕುತೂಹಲವನ್ನು ಈಗಿನ ಪರಿಸ್ಥಿತಿ ಕಾಯ್ದಿರಿಸಿದಂತೆ ಕಾಣಿಸ್ತಾ ಇದೆ. ಅರುಣ್.